ದಿವಸ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಗ್ಯಾರಂಟಿಗಳ ವಿಚಾರದಲ್ಲೇ ಇನ್ನೂ ಅವರು ಕನಸುಗಳು ಕಾಣ್ತಾ ಇದ್ದಾರೆ. ಗ್ಯಾರಂಟಿಗಳು ಬಿಟ್ಟು ಒಂದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ರಾಜ್ಯದಲ್ಲಿ ಮಾಡಿಲ್ಲ. ಪ್ರತಿ ದಿನಕ್ಕೊಂದು ಹಗರಣಗಳಲ್ಲಿ ಇವರು ಸಿಲುಕಿ ಕುಳಿತಿದ್ದಾರೆ. ನಾವು ಕೂಡ ಬೇರೆ ವಿಚಾರವನ್ನು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗ್ತಿಲ್ಲ. ಯಾಕೆಂದರೆ ಪ್ರತಿದಿನ ಒಂದು ಹಗರಣ ಈಚೆ ಬಂದರೆ ಅದರ ವಿರುದ್ಧ ಹೋರಾಟ ಮಾಡೋದೇ ನಮ್ಮ ಕೆಲಸ ಆಗೋಗಿದೆ. ಯಾವತ್ತು ಅವರು ಇದಕ್ಕೆ ತಡೆ ಒಡ್ಡುತ್ತಾರೋ ನಮಗೂ ಗೊತ್ತಿಲ್ಲ. ಪರಿಸ್ಥಿತಿ ಇವತ್ತೇನಾಗಿದೆ ಅಂತಂದರೆ, ಸರಿಯಾಗಿ 18 ತಿಂಗಳಾಯಿತು ಸರ್ಕಾರ ಅಧಿಕಾರಕ್ಕೆ ಬಂದು. ಸುಮಾರು 18 SITಗಳು, CODಗಳು ಮತ್ತು ಆಯೋಗಗಳನ್ನು ನೇಮಕ ಮಾಡಾಗಿದೆ. ಸುಮಾರು 18, ಅಲ್ಲಿಗೆ ತಿಂಗಳಿಗೆ ಒಂದು. ಈ ಪರಿಸ್ಥಿತಿ ಸರ್ಕಾರದಲ್ಲಿ ಇರೋದರಿಂದ ಈ ಸರ್ಕಾರ ಜನಪರವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ತಮ್ಮ ಉಳುಕುಗಳನ್ನು ಮಾಡಿದ ಒಂದು ತಪ್ಪನ್ನು ಮುಚ್ಚಲಿಕ್ಕೆ 10 ತಪ್ಪುಗಳನ್ನು ಮಾಡ್ತಾ ಹೋಗ್ತಿದೆ. ಮುಖ್ಯಮಂತ್ರಿಗಳು ಯಾವತ್ತೋ ರಾಜೀನಾಮೆ ಕೊಡಬೇಕಾಗಿತ್ತು. ನಿದರ್ಶನ ನಾನೇ ಹೇಳ್ತೇನೆ. ವಾಲ್ಮೀಕಿ ಹಗರಣ ಬಂತು. ವಾಲ್ಮೀಕಿ ಹಗರಣ ಬರ್ತಿದ್ದಂಗೆ ನಾಗೇಂದ್ರವರ ತಲೆದಂಡ ಆಗೋಯ್ತು. SIT ನೇಮಕ ಆಯಿತು. ಅವ್ರ ಹೆಸರೇ ಪ್ರಸ್ತಾಪ ಆಗಲಿಲ್ಲ. ಆದರೆ ಅವರನ್ನು ರಾಜೀನಾಮೆ ಕೊಡಿಸಿ ಕಳಿಸಿದ್ರಿ. ಮುಖ್ಯಮಂತ್ರಿಗಳ ಮೇಲೆ ಅದೇ ರೀತಿ ಆಪಾದನೆ ಬಂತು. ಸೈಟ್ಗಳನ್ನು ವಾಪಸ್ ಕೊಟ್ಟರೆ ಹೊರತು ರಾಜೀನಾಮೆ ಕೊಡಲಿಲ್ಲ. ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಅದೇ ರೀತಿ ಆಪಾದನೆ ಬಂತು. ಅವರು ಜಮೀನು ವಾಪಸ್ ಕೊಟ್ಟಿಸಿದ್ರೆ ಹೊರತು ಅವರ ರಾಜೀನಾಮೆ ಆಗಲಿಲ್ಲ. ಅಂದರೆ ಒಂದು ಅಘೋಷಿತವಾದ ಕಾನೂನನ್ನು ಜಾರಿ ಮಾಡ್ಕೊಂಡಿದೆ ಈ ಸರ್ಕಾರ. ಅದೇನು ಅಂತಂದರೆ, ನೀವು ಎಷ್ಟು ಬೇಕಾದರೂ ಕದ್ದು ಬಿಡಿ, ಸಿಕ್ಕಂಡ ಮೇಲೆ ಜನ ಯಾರಾದರೂ ಪ್ರಶ್ನೆ ಮಾಡಿಬಿಟ್ರೆ ಆ ಮಾಲು ವಾಪಸ್ ಕೊಟ್ಬಿಡ್ರಿ, ನೀವು ಅಪರಾಧಿಗಳಲ್ಲ. ಇಂಥ ಅಘೋಷಿತವಾದ ಒಂದು ಕಾನೂನನ್ನು ಜಾರಿ ಮಾಡ್ಕೊಂಡ ರೀತಿಯಲ್ಲಿ ಇದೆ. ಇದು ಕಾನೂನು ಬಾಹಿರ, ಸಂವಿಧಾನಕ್ಕೆ ಎಸಗುವ ಅಪಚಾರ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಇತ್ತೀಚೆಗೆ ನೋಡ್ತಿದ್ದೀರಿ, 2-3 ದಿವಸಗಳಿಂದ ಬಡವರ BPL ಕಾರ್ಡ್ಗಳನ್ನು ರದ್ದು ಮಾಡ್ತಿದ್ದೀರಿ. ಕೆಲವರನ್ನು BPLನಿಂದ APLಗೆ